ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಹನುಮಂತನಿಗೆ ಅನ್ಯಾಯ ಮೇಲಿನ ಮೇಲೆ ಆಗ್ತಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಹನುಮಂತನಿಗೆ ಕಳೆದ 2 ವಾರಗಳಿಂದ ಎಲ್ಲೋ ಒಂದು ಕಡೆ ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹನುಮಂತನ ಆಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಹನುಮಂತನನ್ನು ತುಳಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚಾಗ್ತಿದೆ. ಹನುಮಂತನ ಅಭಿಮಾನಿ ಗ್ರೂಪ್ಗಳಲ್ಲಿ ಇಂತಹದ್ದೊಂದು ವಾದ ಪ್ರತಿ 2-3 ದಿನಗಳಿಂದ ಬರ್ತಾ ಇದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಹನುಮಂತನ ಜೊತೆಗೆ ಬಿಗ್ ಬಾಸ್ನ ಟೀಮ್ನವರು ನಡೆದುಕೊಳ್ತಿರುವಂಥ ರೀತಿ ಮತ್ತು ಹನುಮಂತನನ್ನು ಪೋರ್ಟ್ರೇಟ್ ಮಾಡ್ತಿರುವಂಥ ರೀತಿಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವು ಕೂಡ ಕೇಳಿಬರ್ತಿದೆ. ಅದಕ್ಕೆ ಕೆಲವೊಂದಷ್ಟು ಜನ ಈಗ ಹ್ಯಾಶ್ಟ್ಯಾಗ್ ಅಭಿಯಾನವನ್ನು ಕೂಡ ಮಾಡ್ತಿದ್ದಾರೆ. ಹಳ್ಳಿ ಹೈದ ಹನುಮಂತ ಬಿಗ್ ಬಾಸ್ನಿಂದ ಅನ್ಯಾಯ ಅಂತೇಳಿ. ನ್ಯಾಯವೇ ನಮ್ಮನೆ ದೇವರು ಅನ್ನುವಂತಹ ಈ ಹಳ್ಳಿ ಹೈದನಿಗೆ ಹೀಗೆ ಅನ್ಯಾಯ ಯಾಕಾಗ್ತಿದೆ, ಯಾವ ರೀತಿ ಅನ್ಯಾಯ ಆಯಿತು ಮತ್ತು ಇದು ಯಾವಾಗ ಸರಿ ಹೋಗಬಹುದು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ನ್ಯಾಯದ ಪರವಾಗಿ ಆಟವಾಡ್ತಿರುವಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಹಳ್ಳಿ ಹೈದ ಕುರಿಗಾಹಿ ಗಾಯಕ ಹನುಮಂತ ಲಮಾಣಿ. ಆದರೆ ಇದೇ ಹನುಮಂತನಿಗೆ ಕಿಚ್ಚ ಸುದೀಪು ನ್ಯಾಯ ಪರಿಶೀಲನೆ ಮಾಡದೆಯೇ ತರಾಟೆಗೆ ತೆಗೆದುಕೊಂಡಂತಹ ದಿನದಿಂದ ಇವತ್ತಿನವರೆಗೂ ಕೂಡ ಎಲ್ಲೋ ಒಂದು ಕಡೆ ಹನುಮಂತನನ್ನು ತುಳಿಯುವಂಥ ಕೆಲಸವನ್ನು ಎಲ್ಲರೂ ಕೂಡ ನೀಟಾಗಿ ಮಾಡ್ತಿದ್ದಾರೆ. ಇದು ಬಿಗ್ ಬಾಸ್ ಟೀಮ್ನ ನೀಟಾಗಿ ರೆಡಿ ಮಾಡಿರುವಂಥ ಪ್ಲ್ಯಾನು ಅನ್ನೋದನ್ನು ಕೂಡ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಇಲ್ಲಿ 13ನೇ ವಾರದಲ್ಲಿ ಕಳಪೆ ಪಟ್ಟವನ್ನು ಪಡೆದು ಜೈಲಿಗೆ ಹೋದಂಥ ಹನುಮಂತ, ಇದಕ್ಕೆ ಹನುಮಂತನ ಅಭಿಮಾನಿಗಳು ಪಟ್ಟಂತಹ ಬೇಸರ ಇವೆಲ್ಲದೂ ಕೂಡ ಈಗ ಒಂದೊಂದೇ ಚರ್ಚೆಗೆ ಬರ್ತಿದೆ. ಈ ಮೂಲಕ ಬಿಗ್ ಬಾಸ್ನ ಟೀಮು ಎಲ್ಲೋ ಒಂದು ಕಡೆ ಏನೋ ಬೇರೆ ರೀತಿಯಾದಂಥ ಮಸಲತ್ತನ್ನೇ ಮಾಡ್ತಿದೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಕೆಲವರು ವ್ಯಕ್ತಪಡಿಸ್ತಿದ್ದಾರೆ. ಇದಕ್ಕೆ ಹನುಮಂತನ ಅಭಿಮಾನಿಗಳು ಸ್ವತಃ ಬಿಗ್ ಬಾಸ್ ತಂಡ ಹಾಗೂ ಕಿಚ್ಚ ಸುದೀಪ್ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟು ಆಗಮಿಸಿದಂತಹ ಗಾಯಕ ಹನುಮಂತ ಮುಗ್ಧತೆಯಿಂದ ರಾಜ್ಯದ ಜನರ ಮತ್ತು ರಾಜ್ಯದ ಈ ಬಿಗ್ ಬಾಸ್ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾನೆ. ಬೇರೆಯವರ ಯಾವುದೇ ವಿಚಾರದಲ್ಲೂ ಕೂಡ ಮೂಗು ತೋರಿಸಿಕೊಂಡು ಹೋಗದಂಥ ಹನುಮಂತ ಯಾರು ಏನೇ ಹೇಳಿದ್ರೂ ಕೂಡ ಅದನ್ನು ನಗುತ್ತಲೇ ಸ್ವೀಕರಿಸ್ತಾನೆ. ತನಗೆ ಸರಿ ಅನಿಸಿದನ್ನು ಮಾಡ್ತಾನೆ, ತನಗೆ ಸರಿ ಅನಿಸಿದನ್ನು ನೇರವಾಗಿ ಹೇಳ್ತಾನೆ. ಬೇರೆಯವರು ತನ್ನ ಬಗ್ಗೆ ಕಾಳಜಿ ಮಾಡಬೇಕು, ಇವರಿಗೆ ಮುಲಾಜು ನೋಡಬೇಕು ಅನ್ನುವಂತಹ ಯಾವ ಭಾವನೆಯೂ ಕೂಡ ಈತನ ಮನಸ್ಸಿನಲ್ಲಿ ಇಲ್ಲ. ಹೀಗಾಗಿ ಹನುಮಂತನ ಆಟವನ್ನು ಮೆಚ್ಚಿದಂಥ ರಾಜ್ಯದ ಜನತೆ ಹನುಮಂತನನ್ನು ಪ್ರತಿ ಬಾರಿಯೂ ಕೂಡ ನಾಮಿನೇಟ್ ಆದಾಗ ಮೊದಲಿಗೆ ಸೇವ್ ಮಾಡ್ತಾರೆ ಮತ್ತು ಅತಿ ಹೆಚ್ಚು ವೋಟ್ ಹಾಕೋದ್ರ ಮೂಲಕ ಹನುಮಂತನನ್ನು ಸೇವ್ ಮಾಡ್ಕೊಂಡು ಬಂದಿದ್ದಾರೆ. ಇದುವರೆಗೂ ಕೂಡ ಹನುಮಂತನಿಗೆ ಉಳಿದಂತಹ ಸ್ಪರ್ಧಿಗಳಿಂದ ಅಂದರೆ ಅಷ್ಟೂ ಜನ ನಾಮಿನೇಟ್ ಆಗಿರ್ತಾರಲ್ಲ, ಅಷ್ಟೂ ಜನ ಸ್ಪರ್ಧಿಗಳಿಗಿಂತ ಹೆಚ್ಚು ವೋಟು ಬಂದಿರೋದಕ್ಕೆ ಸಾಕ್ಷಿಯೇ ಇದು. ಆದರೆ ಕಳೆದ ವಾರ ಬಿಗ್ ಬಾಸ್ನ ಟಾಸ್ಕ್ನಲ್ಲಿ ಸ್ವತಃ ಚೈತ್ರ ಕುಂದಾಪುರ ಆಟದ ನಿಯಮಗಳಲ್ಲಿ ಇಲ್ಲಸಲ್ಲದ ಹೊಸ ನಿಯಮಗಳನ್ನು ತಾನೇ ಮಾಡಿಕೊಂಡು ಎದುರಾಳಿ ತಂಡದವರಿಗೆ ಮೋಸವನ್ನು ಮಾಡಿದರು. ಅದರಲ್ಲಿ ಬಿಗ್ ಬಾಸ್ ಯಾವುದೇ ಧ್ವನಿಯನ್ನು ಎತ್ತಲಿಲ್ಲ. ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದನೂ ಕೂಡ ನ್ಯಾಯದ ಮುಖದಂತೆಯೇ ನಡೆದುಕೊಂಡು ಬಂದಿರುವಂತಹ ಹಳ್ಳಿ ಹೈದ ಹನುಮಂತ ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಚೈತ್ರಳ ಮೋಸದ ಆಟವನ್ನು ಒಪ್ಪದೆ ಆಟ ರದ್ದಾದರೂ ಸರಿ ನ್ಯಾಯದ ಪರ ನಿಲ್ತೇನೆ ಎನ್ನುವಂತಹ ಪಟ್ಟನ್ನು ಹಿಡಿದರು. ಇದಕ್ಕೆ ಮನೆಯಲ್ಲಿ ಭಾರಿ ವಾದ ವಿವಾದ ಎಲ್ಲದೂ ಕೂಡ ನಡೀತು. ಆದರೆ ಈ ಸಂದರ್ಭದಲ್ಲಿ ಈ ತಂಡದ ಸದಸ್ಯರು ನ್ಯಾಯದ ಪರವಾಗಿ ನಿಂತಿದ್ದಂತಹ ಗಾಯಕ ಹನುಮಂತ ಲವಾಣಿ ಅವರನ್ನೇ ಬೈದು ಹನುಮಂತನ ಧೈರ್ಯವನ್ನು ಹುಟ್ಟಡಗಿಸುವಂಥ ಕಾರ್ಯವನ್ನು ಸ್ವತಃ ಪ್ರತಿಯೊಬ್ಬರು ಕೂಡ ಮಾಡಿದ್ರು. ಜೊತೆಗೆ ಸುದೀಪ್ ಅವರು ಕೂಡ ಇದೇ ರೀತಿ ಮಾಡಿದ್ರು. ಇಲ್ಲಿ ಎರಡೂ ತಂಡದ ಸದಸ್ಯರಲ್ಲಿ ಕೆಲವರು ಹನುಮಂತನ ಪರವಾಗಿ ನಿಂತರೆ, ಒಂದಷ್ಟು ಜನ ಹನುಮಂತನ ವಿರೋಧವಾಗಿ ನಿಂತರು. ಇನ್ನೂ ಕೆಲವೊಂದಷ್ಟು ಜನ ಹನುಮಂತ ಒಂದು ರೀತಿಯಲ್ಲಿ ಒಳ್ಳೆ ಸ್ಟ್ಯಾಂಡ್ ತೆಗೆದುಕೊಂಡ ಅಂತಲೂ ಕೂಡ ಹೇಳಿದರು. ಅದಾದ ಬಳಿಕ ಸುದೀಪ್ ವಾರದ ಪಂಚಾಯಿತಿಯಲ್ಲಿ ಹನುಮಂತನಿಗೆ ಹೇಳಿದಂಥ ಮಾತು, ಗಾಂಚಲಿ ಅನ್ನುವಂಥ ಮಾತು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡಿತು. ಇವತ್ತಿಗೂ ಕೂಡ ಈ ಮಾತಿನ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಇದಾದ ಬಳಿಕ ಒಂದು ರೀತಿಯಲ್ಲಿ ಹನುಮಂತನ ಧೈರ್ಯವನ್ನು ಹುಟ್ಟಡಗಿಸುವ ಕಾರ್ಯವನ್ನು ಸ್ವತಃ ಸುದೀಪ್ ಅವರೇ ಮಾಡಿದ್ರು ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆ ಆಯಿತು. ಇದರಿಂದ ಹನುಮಂತ ಸಪ್ಪೆಯಾಗಿ ಮನೆಯವರನ್ನು ನೆನಪಿಸಿಕೊಂಡು ಕಳಪೆ ಪಡುವಂತಾಯಿತು. ಹಳ್ಳಕ್ಕೆ ಬಿದ್ದಂಥ ವ್ಯಕ್ತಿಗೆ ಆಳಿಗೊಂದು ಕಲ್ಲೇಟು ಅನ್ನುವಂತೆ ಆತನಿಗೆ ಬಹುತೇಕರು ಕಳಪೆ ಪಟ್ಟವನ್ನು ಕೊಟ್ಟು ಕಳೆದ ವಾರ ಜೈಲಿಗೆ ಕಳಿಸಿದ್ರು. ಇದಾದ ನಂತರ ಜೈಲಿಂದ ಹೊರಗಡೆ ಬಂದ ಮೇಲೆ ನಡೆದಂಥ ಕಿಚ್ಚನ ಪಂಚಾಯಿತಿಯ ಸಂದರ್ಭದಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸದರಿಯಾಗಿ ಉಳಿದುಕೊಂಡಿರುವ 9 ಸ್ಪರ್ಧಿಗಳ ನಡುವೆ ಚಿನ್ನದ ಸ್ಟಾರ್ ಹಾಗೂ ಕಪ್ಪು ಸ್ಟಾರ್ ಹಂಚಿಕೆಯಲ್ಲಿ ಹನುಮಂತನಿಗೆ ಸ್ವತಃ ಬಿಗ್ ಬಾಸ್ ಮನೆಯ 4 ಗೋಲ್ಡ್ ಸ್ಟಾರ್ ಲಭಿಸ್ತವೆ. ಈ ಮೂಲಕ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ನಿಯತ್ತಾಗಿ ಆಟವಾಡಿದ್ದಾನೆ ಅನ್ನೋದು
ಪುನಃ ರಾಜ್ಯದ ಜನತೆಗೆ ಮನದಟ್ಟಾಗುವಂತಾಯಿತು. ಈ ವೇಳೆ ಕುಚ್ಚ ಸುದೀಪ್ ಅವರು ಹನುಮಂತನಿಗೆ ಹೀಗೇಕೆ ಕಳಪೆಯಾಗಿ ಜೈಲಿಗೆ ಹೋಗಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಕ್ಕೆ, ನಾನು ಬಂದು ಬಹಳ ದಿನವಾಯಿತು, ಮನೆಯ ಕಡೆಗೆ ನೆನಪಾಗಿ ಸ್ವಲ್ಪ ಮಂಕು ಕವಿದಿದೆ ಅಷ್ಟೇ. ಮನೆಯಿಂದ ಅಪ್ಪ ಅಮ್ಮ ಯಾರಾದರೂ ಒಬ್ಬರ ಧ್ವನಿ ಕೇಳಿದ್ರು ನಾನು ಪುನಃ ಮೊದಲಿನಂತೆ ಆಟವನ್ನು ಶುರು ಮಾಡ್ತೀನಿ ಅಂತೇಳಿ ಹೇಳ್ತಾನೆ ಹನುಮಂತ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ 14ನೇ ವಾರದ ಆಟ ಶುರುವಾಗಿದೆ. ಅಲ್ಲಿರುವಂಥ ಸ್ಪರ್ಧಿಗಳು ಮನೆಯವರನ್ನು ಕರೆಸಿ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಆಗ್ತಿದೆ. ಇದರಲ್ಲಿ ಹನುಮಂತನ ಮನೆಯವರು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಬಂದರೆ ಆತನ ಆಟದ ಶೈಲಿ ಮತ್ತೆ ಬದಲಾಗುತ್ತೆ. ಮತ್ತೆ ಮೊದಲಿನಂತೆ ಆಟವಾಡ್ತೀನಿ ಎನ್ನುವಂತಹ ಮಾತನ್ನು ಕೊಟ್ಟಿರೋದ್ರಿಂದ ಮತ್ತೆ ಮೊದಲಿನಂತೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಹೀಗಾಗಿ ಹನುಮಂತನ ಮನೆಯವರು ಯಾವಾಗ ಬರ್ತಾರೆ ಅನ್ನುವಂಥ ಕಾತುರದಲ್ಲಿ ಹನುಮಂತ ಕಾಯ್ತಾ ಇದ್ದಾನೆ. ಇನ್ನು ಹನುಮಂತನ ಮನೆಯವರು ಇಂತಹ ರಿಯಾಲಿಟಿ ಶೋಗಳಿಗೆ ಬಂದರೆ ಇದೇ ಮೊದಲು. ಕಾರಣ ಹಳ್ಳಿಗರು. ಇದಕ್ಕಿಂತ ಹಿಂದೆ ಈ ಸರಿಗಮಪ ರಿಯಾಲಿಟಿ ಶೋ ನಡೆದಂಥ ಸಂದರ್ಭದಲ್ಲಿ ಅಲ್ಲಿಗೆಲ್ಲ ಬಂದಿದ್ದಾರೆ, ಬಂದಿಲ್ಲ ಅಂತೇನಲ್ಲ. ಬಟ್ ಬರುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮುಜುಗರ ಪಡ್ಕೊಂಡೆ. ಯಾಕಂದರೆ ತುಂಬ ಹಳ್ಳಿಯವರಲ್ವಾ, ಅವ್ರಿಗೆ ಈ ರಿಯಾಲಿಟಿ ಶೋ ಇನ್ನೊಂದು ಮತ್ತೊಂದು ಇದ್ಯಾವುದೂ ಕೂಡ ಇಷ್ಟ ಆಗೋದು ಇಲ್ಲ. ಆಮೇಲೆ ಪಟ್ಟಣದ ಜೀವನ ಅವರಿಗೆ ಸುತಾರಾಮ್ ಇಷ್ಟ ಆಗೋದಿಲ್ಲ. ಅವ್ರಿಗೆ ಏನೇ ಇದ್ದರೂ ಕೂಡ ಅಲ್ಲಿ ಕುರಿ ಕಾಯ್ಕೊಂಡು ದನ ಮೇಯಿಸ್ಕೊಂಡು ಅಲ್ಲಿನ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಅಲ್ಲಿರೋದೇ ಅವರಿಗೆ ಖುಷಿ. ಅದೇ ಅವರ ಜೀವನ, ಅದೇ ಅವರ ಅರಮನೆ, ಅದೇ ಅವರ ಕನಸುಗಳು. ಅದು ಬಿಟ್ಕೊಂಡು ಇಲ್ಲಿ ಬಂದು ಇಲ್ಲಿ ಬದುಕೋಕ್ಕೆ ಸರ್ವೈವಲ್ ಆಗೋದಕ್ಕೆ ಇಷ್ಟ ಆಗೋದು ಇಲ್ಲಿ ಕೂಡ ಇಲ್ಲ. ಆಮೇಲೆ ಬರೋದು ಇಲ್ಲ ಅವರು. ಅವ್ರಿಗೆ ಏನೇ ಇದ್ದರೂ ಕೂಡ ಅಲ್ಲೇ ಪ್ರಪಂಚ. ಹಾಗಾಗಿ ಈ ಪ್ರಪಂಚಕ್ಕೆ ಅವರು ಒಗ್ಗಿಕೊಳ್ಳೋದು ಕಷ್ಟ. ಇನ್ಫ್ಯಾಕ್ಟ್ ಹನುಮಂತ ಕೂಡ ಇನ್ನೂ ಕೂಡ ಒಗ್ಗಿಕೊಂಡಿಲ್ಲ. ತನ್ನ ಹಳ್ಳಿಯ ಸೊಗಡನ್ನು ಇನ್ನೂ ಕೂಡ ಬಿಟ್ಟಿಲ್ಲ ಅನ್ನೋದಕ್ಕೆ ಸಾಕ್ಷಿ ಆತನ ಮಾತುಗಳು, ಆತನ ನಡವಳಿಕೆ. ಇದೇ ಕಾರಣಕ್ಕೆ ಆತ ಎಲ್ರಿಗೂ ಕೂಡ ಇಷ್ಟ ಆಗಿರೋದು. ಈಗ ಹನುಮಂತನ ಪೇರೆಂಟ್ಸ್ ಬಂದು ಏನು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಬರಲ್ವ ಅನ್ನೋದು ಮೊದಲ ಪ್ರಶ್ನೆ. ಬಂದರೆ ಯಾವ ರೀತಿ ಇರ್ತಾರೆ, ಯಾವ ರೀತಿ ಧೈರ್ಯವನ್ನು ತುಂಬ್ತಾರೆ, ಅದಾದ ಬಳಿಕ ಹನುಮಂತನ ಆಟ ಕಂಪ್ಲೀಟಾಗಿ ಬದಲಾಗುತ್ತಾ, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ. ಬಟ್ ಎಲ್ಲೋ ಒಂದು ಕಡೆ ಹನುಮಂತನನ್ನು ತುಳಿಯುವಂಥ ಕೆಲಸವೂ ಕೂಡ ಬಿಗ್ ಬಾಸ್ ಟೀಮ್ನಿಂದ ಸದ್ದಿಲ್ಲದೆ ಆಗ್ತಿದೆ ಅದನ್ನು ಕೂಡ ಒಪ್ಕೊಳ್ಳೇಬೇಕು. ಆ ರೀತಿಯಾದಂಥ ವಾತಾವರಣ ಕೂಡ ನಿರ್ಮಾಣ ಆಗ್ತಿದೆ. ಅದು ಬೇಕೋ ಬೇಡವೋ, ಆಗುತ್ತೋ ಆಗಲ್ವೋ ಅದು ಸೆಕೆಂಡ್ರಿ. ಬಟ್ ಆ ರೀತಿಯಾದಂಥ ಒಂದು ವಾತಾವರಣ ಅಂತೂ ನಿರ್ಮಾಣ ಆಗ್ತಿದೆ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ ಅಲ್ವಾ. ಬಿಗ್ ಬಾಸ್ ಮನೆಯ ಆಟದ ಶೈಲಿ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲೇ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂಥದ್ದೊಂದು ಬೆಳವಣಿಗೆ ಕೂಡ ನಡೀತಿರೋದು ರೋಚಕವೇ. ಆದರೆ ಬಿಗ್ ಬಾಸ್ ಮನೆಯ ಆಟವನ್ನು ಕಂಪ್ಲೀಟಾಗಿ ಬದಲಾಯಿಸಿದಂತಹ ಈ ಹಳ್ಳಿ ಹೈದ ಮುಂದೆ ಯಾವ ರೀತಿ ಆಟ ಆಡ್ತಾನೆ ಕಾದು ನೋಡೋಣ. ಆತನ ಬದಲಾವಣೆ ಯಾವ ರೀತಿ ಇರುತ್ತೆ ಅದು ಕುತೂಹಲಕಾರಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಹನುಮಂತನ ಪೇರೆಂಟ್ಸ್ ಬಂದನ ಬಳಿಕ ಹನುಮಂತನ ಆಟ ಬದಲಾಗ್ಬೋದು ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ? ಆಮೇಲೆ ನಿಮಗೂ ಕೂಡ ಹನುಮಂತನ ವಿರುದ್ಧ ಬಿಗ್ ಬಾಸ್ನ ಟೀಮ್ನವರು ಎಲ್ಲೋ ಒಂದು ಕಡೆ ಬೇರೆ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ, ತುಳಿಯುವಂಥ ಯತ್ನವನ್ನು ಮಾಡ್ತಿದ್ದಾರೆ ಅಂತೇಳಿ ಅನಿಸುತ್ತೆ, ಇನ್ಕ್ಲೂಡಿಂಗ್ ಸುದೀಪ್ ಮತ್ತು ಬಿಗ್ ಬಾಸ್ ಟೀಮ್ನವರು. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.